ಶಿವಮೊಗ್ಗ ಸ್ಟುಡಿಯೋದಲ್ಲಿ ಕುಳಿತುಕೊಂಡಿರುವಂತಹ KL ಅಶೋಕ್ ಅವರಿಗೆ ನನ್ನ ಮೊದಲನೇ ಪ್ರಶ್ನೆ. KL ಅಶೋಕ್ ಅವರೇ, ಯಾವುದೇ ರೀತಿಯಾದಂತಹ ಸಂಶಯಗಳಿಲ್ಲ, RSS ಕಾರ್ಯಕರ್ತ ರುದ್ರೇಶ್ ಹತ್ಯೆಯಾಗಿರೋದು ಸೈದ್ಧಾಂತಿಕ ಕಾರಣಗಳಿಗಾಗಿ ಅನ್ನುವಂಥದ್ರಲ್ಲಿ ಯಾವುದೇ ರೀತಿಯಾದಂತಹ ಸಂಶಯಗಳಿಲ್ಲ. ಸುವರ್ಣ ನ್ಯೂಸ್ ಆ ವಿಷಯವನ್ನು ಮೊದಲು ಬ್ರೇಕ್ ಮಾಡ್ತು, ಆನಂತರ ಪೊಲೀಸ್ ಕಮಿಷನರ್ ಖುದ್ದಾಗಿ ಇದನ್ನು ಖಚಿತಪಡಿಸಿದ್ದಾರೆ. ಈಗ ನಿಮಗೆ ನನ್ನ ಪ್ರಶ್ನೆ, ಯಾವಾಗ ಶಿವಾಜಿನಗರ ಚಲೋ ಚಳುವಳಿ ಮಾಡ್ತೀರಿ? ಅಂತ ನೀವೇನು ಹೇಳ್ತಿದ್ದೀರಿ, ಇದನ್ನು ಅನೇಕ ಸಲ ಸುದ್ದಿ ಮಾಧ್ಯಮಗಳು ಟಿವಿಗಳು ಹೇಳಿದಾಗೂ ಕೂಡ ಆನಂತರದಲ್ಲಿ ಸತ್ಯಗಳು ಬಯಲಾಗಿದೆ. ಹಾಗಂತ ಹೇಳಿ ಪೊಲೀಸ್ ಕಮಿಷನರ್ ಹೇಳಿದ್ದಿರ್ಬೋದು, ನಿಮ್ಮ ವಾಹಿನಿ ಬಿತ್ತರಗೊಳಿಸಿದ್ದಿರ್ಬೋದು, ನಾನು ಅದು ಸುಳ್ಳು ಅಂತನೋ ಅದು ಸಂಶಯ ಇದೆ ಅಂತ ನಾನು ಹೇಳ್ತಾ ಇಲ್ಲ. ಯಾವುದೇ ಕೊಲೆಗಾರರಿಗೆ, ಯಾವುದೇ ಹಂತಕರಿಗೆ ಯಾವುದೇ ಧರ್ಮಗಳಿಲ್ಲ. ಅದನ್ನು ನೀವು ಧರ್ಮದ ಚೌಕಟ್ಟಿಗೆ ಅದನ್ನು ಮಾತ್ರ ಸೀಮಿತಗೊಳಿಸಬೇಡಿ. ಮತ್ತು ನಾವು ಕೋಮು ಸೌಹಾರ್ದ ವೇದಿಕೆ ಇರ್ಬೋದು, ನಾವು ಈ ನೆಲದ ಚಳುವಳಿ ಮಾಡುವಂಥ ನಾವೆಲ್ಲರೂ ಕೂಡ ಯಾವುದೇ ಕೊಲೆಗಳನ್ನು ಯಾವತ್ತೂ ಸಮರ್ಥಿಸಿದವರಲ್ಲ. ಆ ಕಾರಣಕ್ಕೆ ಕೊಲೆ ಮಾಡಿದವರು ಯಾರಿದ್ದಾರೋ ಅವ್ರು ಯಾವುದೇ ಸಂಘ ಸಂಸ್ಥೆಗೆ ಸೇರಿರ್ಬೋದು, ಯಾವುದೇ ಪಕ್ಷಕ್ಕೆ ಸೇರಿಸಿದವರು ಇರ್ಬೋದು, ಅವ್ರ ಬಗ್ಗೆ ಆ ಪಕ್ಷಕ್ಕೆ ಸಂಬಂಧಪಟ್ಟಂಗೆ, ಸಂಘಟನೆಗೆ ಸಂಬಂಧಪಟ್ಟಂಗೆ ಸಮಗ್ರವಾದಂಥ ತೀವ್ರವಾದಂಥ ತನಿಖೆ. ಕೊಲೆಗಾರರಿಗೆ ಧರ್ಮ ಅನ್ನೋದಿಲ್ಲ, ಕೊಲೆಗಾರರಿಗೆ ಧರ್ಮ ಅನ್ನೋದಿಲ್ಲ. ತೇಜಸ್ವಿ ಅಜಿತ್, ಇವತ್ತು ನಾನಿಲ್ಲಿ ಬಹಳ ಕೋಪದಿಂದ ಕೂತಿದ್ದೀನಿ. ಕಾರಣ ಅಂದರೆ ನಮ್ಮ ಒಬ್ಬ RSS ಕಾರ್ಯಕರ್ತನ ಹತ್ಯೆಯಾಗಿದೆ ಅನ್ನೋ ಒಂದು ಸಂಗತಿ ಆದರೆ, ಇನ್ನೊಂದು KL ಅಶೋಕ್ರಂತಹ ಕೋಮು ಸೌಹಾರ್ದತೆಯನ್ನ ಕಾಪಾಡ್ತೀವಿ ಅಂತ ಹೇಳ್ಕೊಳ್ಳುವಂತಹ ಢೋಂಗಿ ವ್ಯಕ್ತಿಗಳು ಈ ಸಮಾಜದಲ್ಲಿ ಇನ್ನೂ ತಲೆ ಎತ್ಕೊಂಡು ಓಡಾಡ್ತಾ ಇದ್ದಾರಲ್ಲ, ಅಂಥವರಿಗೆ ಇವತ್ತು ಅಶೋಕ್ ದಯವಿಟ್ಟು ನೀವು ದಯವಿಟ್ಟು ಹಿಂದೂ ಭಯೋತ್ಪಾದನೆ ಅಂತ ಇದೆ, ಆದ್ರೆ ಭಯೋತ್ಪಾದನೆಗೆ ಹಿಂದೂ ಅಂತ ಕಲರ್ ಕೊಡ್ತಾರೆ. ಹಲಾಲ್ ರೀತಿ ಕಟ್ ಮಾಡಿ ನಮ್ಮ ಕಾರ್ಯಕರ್ತರನ್ನ ರಸ್ತೆಗೆ ಹಾಕ್ತಾರೆ, ಅದಕ್ಕೆ ಧರ್ಮ ಇರೋದಿಲ್ವಾ? ಇದೇ ಅಶೋಕ್ ಅವರು ಗುಜರಾತ್ ಬಗ್ಗೆ ಮಾತನಾಡಬೇಕಾದ್ರೆ ಹಿಂದೂ ಭಯೋತ್ಪಾದನೆ ಅಂತ ಹೇಳಿ ಮಾತನಾಡ್ತಾರೆ. ನಮ್ಮ ಒಬ್ಬ ಕಾರ್ಯಕರ್ತನ ಹತ್ಯೆಯಾಗಿದೆ, ಅದ್ರ ಹಿಂದೆ SDPI ಮತ್ತೆ PFI ಸಂಘಟನೆಗಳ ಕಾರ್ಯಕರ್ತರ ಕೈವಾಡ ಇದೆ ಅಂತ ಹೇಳಿ ಪೊಲೀಸರು ಹೇಳಿದಾಗ ಅದಕ್ಕೆ ಧರ್ಮ ಇಲ್ಲ ಅಂತ ನಿಮಗೆ ಮಾರಲ್ ರೈಟ್ ಇಲ್ಲ. ನೀವು ನನ್ನ ಬಗ್ಗೆ ಮಾತಾಡ್ಲಿಕ್ಕೆ ಇವರ ಡಬಲ್ ಸ್ಟ್ಯಾಂಡರ್ಡ್ಸ್ ಗಳನ್ನ ಜನ ಇವತ್ತು ನೋಡ್ತಾ ಇದ್ದಾರೆ. ಇವರು ಬೆಳಗ್ಗೆ ಒಂದು ಮಾತನಾಡೋದು, ಸಂಜೆ ಒಂದು ಮಾತನಾಡೋದು ಬಟ ಬಯಲಾಗಿದೆ. ಅಜಿತ್ ಅವರೇ, ಅಶೋಕ್ ಅವರೇ ಒಂದು ನಿಮಿಷ, ದಯವಿಟ್ಟು ಒಂದು ನಿಮಿಷ ಕೇಳಿ. ಅಶೋಕ್ ಅವರೇ ಒಂದು ನಿಮಿಷ ನೀವು ಮಾತನ್ನು ಕೇಳಿ. ಅಶೋಕ್ ಅವರೇ ಒಂದು ನಿಮಿಷ ನೀವು ಮಾತನ್ನು ಕೇಳಿ. ನೀವೇ ಬಹಳಷ್ಟು ಬಾರಿ ನನ್ನ ಜೊತೆಗೆ ಟಿವಿ ಡಿಬೇಟ್ ನಲ್ಲಿ ಕೂತಾಗ ಹಿಂದೂ ಭಯೋತ್ಪಾದನೆ ಅಂತ ವಿಚಾರ ಮಾತನಾಡಿದ್ದೀರಾ, ಹಿಂದೂ ಕೋಮುವಾದ ಅಂತ ಮಾತನಾಡಿದ್ದೀರಾ. ನಮ್ಮ ಕಾರ್ಯಕರ್ತನ ಹತ್ಯೆಯನ್ನ 4 ಜನ ಮುಸ್ಲಿಂ ಹುಡುಗರ ಹೆಸರು ಬಂದಿದ ತಕ್ಷಣ ಅದಕ್ಕೆ ಧರ್ಮ ಇಲ್ಲ ಅಂತ ಹೇಳಿ ಕತೆ ಹೇಳ್ತಿದ್ದೀರಾ ನೀವು ಇವತ್ತು. ಏನ್ ಮಾತಾಡ್ತಿದ್ದೀರಾ ನೀವು? ನಿಮ್ಮ ಈ ಬೂಟಾಟಿಕೆಯನ್ನ ಕರ್ನಾಟಕದ ಜನ ಇನ್ನು ಮುಂದೆ ಸಹಿಸೋದಿಲ್ಲ. ಅಶೋಕ್, ನಿಮ್ಮೆಲ್ಲೋಗಿತ್ತು ನಿಮ್ಮ ಸಂಘ ಪರಿವಾರ? RSS ನ ನಿಮ್ಮ ಡೋಂಗಿ ರಾಜಕೀಯ, RSS ನ ದೇಶಭಕ್ತಿ ರಾಜಕೀಯ ಎಲ್ಲೋಗಿತ್ತು? ನಿಮ್ಮಿಂದ ನಾವು ದೇಶಭಕ್ತಿ. ಒಂದು ನಿಮಿಷ, ನಾನು ನಿಮಗೆ ಇನ್ನೊಂದು ಮಾತು ಹೇಳಬೇಕು. ನೀವು ಮಾತೆತ್ತಿದ್ರೆ ನೀವು ದಮನಿತರ ಪರವಾಗಿದ್ದೇವೆ, ಮಾತೆತ್ತಿದ್ರೆ ನಾವು ತುಳಿತರ ಪರವಾಗಿದ್ದೇವೆ ಅಂತ ಹೇಳಿ ಉಡುಪಿ ಚಲೋ ಕಾರ್ಯಕ್ರಮಕ್ಕೆ ಹೋಗಕ್ಕೆ ನಿಮಗೆ ಕರೆ ಕೊಡಕ್ ಸಿದ್ಧ ಆಗತ್ತೆ. ಹ್ಯೂಮನ್ ರೈಟ್ಸ್ ಪರವಾಗಿ ಮಾತನಾಡ್ಲಿಕ್ಕೆ ದಾದ್ರಿಯಲ್ಲಿ ವಿಶ್ವ ಆಯ್ತು ಅಂತಂದ್ರೆ ಇಡೀ ದೇಶ ನೀವು ಲಬೋಲಬೋ ಅಂತ ಹೇಳಿ ಇಡೀ ದೇಶ ಓಡಾಡ್ತೀರಾ. ಇವತ್ತು ನೀವು ಹೇಳಿ, ಇವತ್ತು ನಿಮ್ಮ ಜಾತ್ಯತೀತತೆಯ ಟೆಸ್ಟ್ ಇವತ್ತಾಗೋಗ್ಲಿ, ಇವತ್ತು ನಿಮ್ಮ ಜಾತ್ಯತೀತತೆಯ ಟೆಸ್ಟ್ ಇವತ್ತಾಗ್ಲಿ. ಇದು ಇಡೀ ರಾಜಕೀಯ ಮಾಡಿದ್ರಿ, ಎಲ್ಲೋಯ್ತು ನಂದಿನ ಪ್ರಕರಣ? ಸಾಕ್ಷಿಯಲ್ಲೇ ಇತ್ತು. ಅಶೋಕ್ ಇವತ್ತು ಹೇಳಿ, ನೀವು ದಾದ್ರಿಯಲ್ಲಿ ಮೊಹಮ್ಮದ್ ಅಖ್ಲಾಕ್ನ ಕೊಲೆ ಆದಾಗ ಇಡೀ ದೇಶದಲ್ಲಿ ನೀವು ಕೂಗೆಪ್ಪಿಸಿದ್ರಿ, ಇಡೀ ದೇಶದಲ್ಲಿ ಕೂಗೆಪ್ಪಿಸಿದ್ರಿ. ಇವತ್ತು ನಾನು ನಿಮಗೆ ಕೇಳ್ತಾ ಇದ್ದೀನಿ, ನಮ್ಮ ಶಿವಾಜಿನಗರದಲ್ಲಿ, ದೂರದ ಉತ್ತರ ಪ್ರದೇಶದಲ್ಲ, ನಮ್ಮ ಬೆಂಗಳೂರಿನ ಶಿವಾಜಿನಗರದಲ್ಲಿ ಹಗಡು ಒಂದು ಕೊಲೆ ಆಗಿದೆ. ಈ ಕೊಲೆಗೆ ಯಾರು ಅಂತ ಹೇಳಿ ಅರೆಸ್ಟ್ ಆಗಿದೆ. ನಾನಿವತ್ತು ನಿಮಗೆ ಕೇಳ್ತಾ ಇದ್ದೀನಿ, ನಿಮಗೆ ಹಿಂದೂ ಜೀವಕ್ಕೂ ಮುಸಲ್ಮಾನ ಜೀವಕ್ಕೂ ವ್ಯತ್ಯಾಸ ಇದೆ ಅನ್ನೋದಾದ್ರೆ ನಿಮ್ಮ ಸೆಕ್ಯುಲರಿಸಂ ಢೋಂಗಿ. ನಿಮಗೆ ಎರಡೂ ಜೀವ ಒಂದೇ ಅನ್ನೋದಾದ್ರೆ ನಾಳೆ ಬೆಳಗ್ಗೆ ನೀವು ಶಿವಾಜಿನಗರದಲ್ಲಿ ಹೋರಾಟಕ್ಕೆ ಕೂತ್ಕೊಳ್ಳಿ. ನಾನು ಚಾಲೆಂಜ್ ಮಾಡ್ತೇನೆ ನಿಮ್ಮನ್ನು. ನಿಮ್ಮ ಎಲ್ಲೋಯ್ತು ನಿಮ್ಮ ಇದು ಕಾಳಜಿ ಎಲ್ಲವಾಗಿತ್ತು? ಬಾಳೆಹಣ್ಣಲ್ಲಿ ದಲಿತರ ಮಾರಣಾಂತಿಕ ಹಲ್ಲೆ ಮಾಡಿದಾಗ ಎಲ್ಲಿ ಹೋಯ್ತು ಕಾಳಜಿ? ತುಮಕೂರಿನಲ್ಲಿ ದಲಿತರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದಾಗ ಎಲ್ಲಿ ಹೋಯ್ತು ಕಾಳಜಿ? ತೇಜಸ್ವಿ ಪ್ಲೀಸ್,
ಈ ರೀತಿಯಾಗಿ ನೀವು ಅಜಿತ್ ಅವರೇ, ಅವರಿಗೆ ಮಾತಾಡ್ಲಿಕ್ಕೆ ಅಲ್ಲ, ಒಂದು ಇಲ್ಲ, ಇಲ್ಲ, ಖಂಡನೆ ಒಂದು ಮಾಡುವಂತ ತೇಜಸ್ವಿ, minimum ತೇಜಸ್ವಿ, courtesy please. ನಿಮಗಿಲ್ವಲ್ಲ ಅಶೋಕ್? ತೇಜಸ್ವಿ, please, ತೇಜಸ್ವಿ, ಅಲ್ಲ, ಈ please. ಒಂದು ಹತ್ಯೆಯನ್ನ ಖಂಡನೆ ಮಾಡುವಂತ ಮಿನಿಮಮ್ ಕರ್ಟಿಸಿ ಇಲ್ವಲ್ಲ ನಿಮಗೆ? ದೊಡ್ಡ ದನಿಯಲ್ಲಿ ಮಾತಾಡಿ ಸತ್ಯವನ್ನ ಮರಮಾಚುವ ರಾಜಕಾರಣ ಫಸ್ಟ್ ಬಿಟ್ಬಿಡಿ. ತೇಜಸ್ವಿ ಪ್ಲೀಸ್ ಕೆ ಎಲ್ ಅಶೋಕ್ ಅವರೇ ದಯವಿಟ್ಟು ಹತ್ಯೆಯಾದವನ ಜಾತಿ ಯಾವುದು, ಧರ್ಮ ಯಾವುದು ಮತ್ತು ಆರೋಪಿಗಳ ಜಾತಿ ಯಾವುದು, ಧರ್ಮ ಯಾವುದು ಅನ್ನೋದರ ಮೇಲೆ ಅವನಿಗೆ ಸಿಗಬೇಕಾದ ಮಾನವ ಹಕ್ಕುಗಳು ಮತ್ತು ಆ ಹೆಣ ಬಿದ್ದರೆ ಇವ್ರು ಕಣ್ಣೀರು ಹಾಕ್ಲಿ, ಈ ಹೆಣ ಬಿದ್ದರೆ ನಾವು ಕಣ್ಣೀರು ಹಾಕ್ತೀವಿ ಅನ್ನುವಂತಹ ಪರಿಸ್ಥಿತಿ ಈ ದೇಶದಲ್ಲಿ ನಿರ್ಮಾಣ ಆಗಿರೋ ದುರಂತ ಅನ್ನಿಸ್ತಿಲ್ವಾ? ಪ್ರವೀಣ್ ಪೂಜಾರಿ ಹತ್ಯೆ ಆದಾಗ ಎಲ್ಲಿ ಹೋಗಿದ್ರಿ ನೀವು ಅಂತ ಕೇಳ್ತೀರಿ. ಅವ್ರು ಕೇಳ್ತಿದ್ದಾರೆ ರುದ್ರೇಶ್ ಅವ್ರ ಹತ್ಯೆ ಆದಾಗ ನೀವು ಯಾಕೆ ಬರಲ್ಲ ಅಂತ. ನಾನು ಹೇಳಿದೆ ಅಜಿತ್ ಅವರೇ, ಅಲ್ಲ ನಾನು ಹೇಳುದು ನೀವು ಒಂದೇ ನಿಮಿಷ ನೀವು ಅಲ್ಲ, ಬಿದ್ದಿದ ಹೆಣದ ಧರ್ಮ ಅಷ್ಟು ಇಂಪಾರ್ಟೆಂಟ್ ಆಗ್ತಾ ಇದೆಯಾ ಈ ದೇಶದಲ್ಲಿ? ಯಾರಿಗೆ ಧರ್ಮ ನನಗೆ ಇಂಪಾರ್ಟೆಂಟ್ ಅಲ್ಲ. ನಮಗೆ, ನಾನೊಬ್ಬ ಹಿಂದೂ ಕಣ್ರಿ, ನಮ್ಮ ಇಡೀ ನಮ್ಮ ಕುಲ ಬಾಂಧವರು, ನಮ್ಮ ಇಡೀ ಸಮಾಜ, ನಾನು ಅವ್ರ ಜೊತೆಗಿರೋದು, ಆದಿವಾಸಿಗಳ ಜೊತೆ, ಗಿರಿಜನರ ಜೊತೆಗೆ, ದಲಿತರ ಜೊತೆಗೆ. ನಾನು ಯಾಕೆ ಇನ್ನೊಂದು ಧರ್ಮದ ಬಗ್ಗೆ ಮಾತಾಡಲಿ? ಎಲ್ಲರೂ ಕೂಡ ಈ ನಮ್ಮ ಕುವೆಂಪು ಹೇಳಿದ ಸರ್ವಜನಾಂಗದ ಶಾಂತಿಯ ತೋಟ ಅನ್ನುವ ನಂಬಿಕೆ ಇಟ್ಕೊಂಡವರು. ನಮಗೆ ಧರ್ಮದ್ದಲ್ಲ ಪ್ರಶ್ನೆ. ನೀವು ಧರ್ಮಕ್ಕೆ ಅಂಟಿಸಬೇಡಿ, ಒಂದು ಪಕ್ಷ ಒಂದು ಧರ್ಮಕ್ಕೆ ಅಂಟಿಸಬೇಡಿ. ಇದನ್ನ ಯಾರು ಕೊಲೆ ಮಾಡಿದ್ರೆ ಮುಸ್ಲಿಮರ ಒದ್ದು ಒಳಗಾಕಿ, ಇನ್ಯಾರು ಅದನ್ನ ಕೊಲೆ ಮಾಡಿದ ಆರೋಪಿಗಳಿದಾರೋ ಒದ್ದು ಒಳಗಾಕಿ ನಾವು ಖುಷಿ ಪಡ್ತೀವಿ. ಇನ್ನು ಮುಂದೆ ಆ ಥರ ಕೊಲೆಗಳು ನಡಿಬಾರ್ದು. ಆದರೆ ನೀವೇ ಬಂದುಬಿಟ್ಟು ಇಲ್ಲಿ ಜಡ್ಜ್ಮೆಂಟ್ ಕೊಡಬಾರ್ದು. ಯಾಕೆ ಅಂದ್ರೆ ಇದೇ ಪತ್ರಕರ್ತರ ಕೊಲೆ ಅಂತ ಹೇಳ್ಬಿಟ್ಟು ಆ ದೊಡ್ಡ ಸುದ್ದಿಯನ್ನು ಹಬ್ಬಿಸಲಾಯಿತು. ಕೊನೆಗೆ ಏನಾಯ್ತು ಆ ಸುದ್ದಿ? ನಂದಿತ ಪ್ರಕರಣದಲ್ಲಿ ಏನಾಯ್ತು? ಹಾಗೆ ಇನ್ನೂ ಕೂಡ ಅದ್ರ ಬಗ್ಗೆ ತನಿಖೆಗಳಾಗಬೇಕು. ಸರಿಯಾದಂತ ಒಂದು ಅಶೋಕ್ ಅವರೇ, ನಿಮಗೆ ನನ್ನ ನೇರ ಪ್ರಶ್ನೆ ಇದೆ. ನಿಮಗೆ ನನ್ನ ಒಂದು ನೇರ ಪ್ರಶ್ನೆ ಇದೆ ಅಶೋಕ್ ಅವರೇ. ಈ ಒಂದು ಕೊಲೆಯಲ್ಲಿ SDPI ಅವರು ಭಾಗಿಯಾಗಿದ್ದಾರೆ ಅಂತ ಹೇಳಿ ಪ್ರೂವ್ ಆಯ್ತು ಅಂತಂದ್ರೆ ನೀವು SDPI ಸಂಘಟನೆ ಕರ್ನಾಟಕದಲ್ಲಿ ಬ್ಯಾನ್ ಆಗಬೇಕು ಅಂತ ನೀವು ಧ್ವನಿ ಎತ್ತುತ್ತೀರಾ? ಈ ಕೊಲೆಯಲ್ಲಿ SDPI ಕಾರ್ಯಕರ್ತರು, ನನಗೆ ಉತ್ತರ ಕೊಡಿ. ನೀವು ನನಗೆ ಉತ್ತರ ಕೊಡಿ. ನನಗೆ ಹಾಗಾದ್ರೆ ಬಿಜೆಪಿಯನ್ನ ಬ್ಯಾನ್ ಮಾಡ್ತೀರಾ? ಪ್ರವೀಣ್ ಪೂಜಾರಿ ಕೊಂದ್ರಲ್ಲ, ಬಾಲಿಶವಾಗಿ ಮಾತನಾಡಬೇಡಿ ನೀವು. ನಿಮಗೆ ಬಿಜೆಪಿ ಪ್ರಶಾಂತ್ ಪೂಜಾರಿ ಕೊಂದ್ರು ನಿಮಗೆ ಯಾರೋ ನಿಮಗೆ ಕನ್ಸಲ್ ಬಂದು ಹೇಳಿದ್ರ? ಯಾರಾದ್ರೂ ಯಾವ ಪೊಲೀಸ್ನವರು ತನಿಖೆ ಮಾಡಿದ್ದಾರೆ? ಯಾರು ಮಾತನಾಡಿದ್ರು? ಇವತ್ತು ನಾನು ಮಾತನಾಡ್ತಿರುವಂತದ್ದು ಪೊಲೀಸ್ ಕಮಿಷನರ್ ಸ್ಟೇಟ್ಮೆಂಟ್ ಆಧಾರದಲ್ಲಿ, ನನಗೆ ರಾತ್ರಿ ಹೊಳೆದಂತ ಕನಸಿನ ಆಧಾರದಲ್ಲ ಅಶೋಕ್. ಬಿಜೆಪಿನ ಬ್ಯಾನ್ ಮಾಡಿ. ಇವತ್ತಿಗೂ ಕೂಡ ಜನರ ಎದುರುಗಡೆ ಗೊತ್ತಾಗ್ತಿದೆ. ನಾನು ನಿಮಗೆ ಪ್ರಶ್ನೆ ನೇರವಾಗಿ ಕೇಳಿದ್ದು, SDPI ಕಾರ್ಯಕರ್ತರು ಇದರೊಳಗಡೆ ಸೇರ್ಕೊಂಡಿದ್ದಾರೆ ಅಂತ ಹೇಳಿ ಪೊಲೀಸ್ ಕಮಿಷನರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದರ ಆಧಾರದ ಮೇಲೆ ನೀವು SDPI ನ ಬ್ಯಾನ್ ಮಾಡ್ತೀನಿ ಅಂತ ಹೇಳಿ ನೀವು ಡಿಮ್ಯಾಂಡ್ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ಅಂತ ನೈತಿಕತೆ ನೀವು ತೋರಿಸ್ತೀರಾ ಅಂತ ನಾನು ಕೇಳ್ತಿದ್ದೀನಿ. ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ನಿಮ್ಮ ಹತ್ರ ತಾಕತ್ತಿಲ್ಲ. ನಾನು ಕೇಳ್ತೀನಿ ಇಡೀ ಪ್ರವೀಣ್ ಪೂಜಾರಿಯ ಕೊಲೆ ಮಾಡಿದ್ರು ಯಾವ ಪೊಲೀಸ್ ಅಧಿಕಾರಿಯ ಸ್ಟೇಟ್ಮೆಂಟ್ ಮೇಲೆ ನೀವು ಯಾವ ಪೊಲೀಸ್ ಅಧಿಕಾರಿಯ ಸ್ಟೇಟ್ಮೆಂಟ್ ಮೇಲೆ, ಯಾವ ಕೋರ್ಟಿನ ಡಾಕ್ಯುಮೆಂಟ್ ನ ಮೇಲೆ ನೀವು ಡಿಮ್ಯಾಂಡ್ ಮಾಡ್ತಾ ಇದ್ದೀರಾ ಹೇಳಿ ನನಗೆ? ನಾನು ಕೇಳ್ತಿರುವಂತದ್ದು ಪೊಲೀಸ್ ಕಮಿಷನರ್ ನ ಸ್ಟೇಟ್ಮೆಂಟ್ ನ ಆಧಾರದ ಮೇಲೆ, ನನ್ನ ಕನಸಿನ ಆಧಾರದ ಮೇಲೆ ಅಲ್ಲ. ಎಸ್ ಹನೀಫ್ ಅವರೇ ಫಸ್ಟ್ ರಿಯಾಕ್ಷನ್ ಏನು ನಿಮ್ದು? ಹನೀಫ್ ಅವರೇ ಫಸ್ಟ್ ರಿಯಾಕ್ಷನ್ ಏನು? ನಿಮ್ದೊಂದು ರಿಯಾಕ್ಷನ್ ತಗೊಂಡು ನಾನು ಬ್ರೇಕಿಗೆ ಹೋಗ್ತೀನಿ. ಹನೀಫ್. ಹಲೋ. ನಾನು ಪ್ರಥಮವಾಗಿ ರುದ್ರೇಶನವರ ಹತ್ಯೆಯ ಬಗ್ಗೆ ಖಂಡಿಸ್ತೇನೆ. ಯಾರೇ ಹತ್ಯೆ ಮಾಡಿದ್ರು ಕೂಡ ಅವರ ಬಗ್ಗೆ ಕಟ್ಟುನಿಟ್ಟಿನ ಕಾನೂನು ಕ್ರಮ ತಗೊಳ್ಬೇಕು. ಅವರನ್ನು ಮರಣದಂಡನೆಗೆ ವಿಧಿಸಿದ್ರು ನಮ್ಮ ಅದಕ್ಕೆ ಬೆಂಬಲವಿದೆ. ಎರಡನೇದಾಗಿ, ಸುಮ್ಮನೆ ಇಲ್ಲದಂತ ಯಾವುದೋ ಮಾಡಿನ ವಿಷಯದಲ್ಲಿ ನಮ್ಮ ಒಂದು ರಾಜ್ಯಕ್ಕೆ ಪಕ್ಷವನ್ನು ಹೇಳುತ್ತಾ ಇರೋದು ಸರಿಯಲ್ಲ. ನಿಮ್ಮ ಸುವರ್ಣ, ನಮಗೆ ಇಲ್ಲಿ ನಾನೀಗ ಆಡಿಯೋದಲ್ಲಿ ಮಾತ್ರ ಇದ್ದೇನೆ, ನಿಮ್ಮ ವಿಡಿಯೋ ಕಾಣ್ತಾನೂ ಇಲ್ಲ ನನಗೆ. 5 ಗಂಟೆ ನಿಮ್ಮ ನ್ಯೂಸಲ್ಲಿ ನಾನು ನೋಡಿದ್ದೇನೆ. ಅದರಲ್ಲಿಯೂ ಕೂಡ ಎಲ್ಲಿಯೂ ನೀವು SDPI ಅನ್ನು ಯಾರು ಕೂಡ SDPI ಹೆಸರನ್ನು ತರಲಿಲ್ಲ. ಈಗ SDPI ಹೆಸರನ್ನು ಯಾರು ಬಿಜೆಪಿಯ ನಿಮ್ಮ ನೇತಾರರು ಇದ್ದಾರೆ, ಅವ್ರು ಹೇಳ್ತಾ ಇದ್ದಾರೆ SDPI ಅಂತೇಳಿ, SDPI ಹುಡುಗರು ಅಂತ ಹೇಳ್ತಾ ಇದ್ದಾರೆ. ಖಂಡಿತವಾಗಿಯೂ SDPI ಅವರು ಯಾವುದೇ ಹತ್ಯೆಯಲ್ಲಿ ಭಾಗಿಯಾಗಿಲ್ಲ. ನಾನು ಪ್ರೂವ್ ಮಾಡಿದ್ರೆ ಹೇಳಿ, ನಾನು ಪ್ರೂವ್ ಮಾಡಿದ್ರೆ ಅವ್ರು SDPI ಕಾರ್ಯಕರ್ತರು ಅನ್ನೋದನ್ನ ನಾನು ಪ್ರೂವ್ ಮಾಡಿದ್ರೆ ಏನ್ ಮಾಡ್ತೀರಿ? ಒಂದು ನಿಮಿಷ. SDPI ಕಾರ್ಯಕರ್ತರು ಅಂತೇಳಿ ನೀವು ಪ್ರೂವ್ ಮಾಡಬೇಕಾದ್ರೆ ನಾನು ನಿಮಗೆ ಡೀಟೇಲ್ಸ್ ಕೊಡ್ತೇನೆ. ಒಂದು ನಿಮಿಷ. SDPIಗೆ ಒಂದು ಕ್ಯಾಡರ್ ಬೇಸ್ ಆದಂತ ಒಂದು ಪಾರ್ಟಿ, ಅದಕ್ಕೆ ಎಲ್ಲಾ ಕಡೆಯಲ್ಲಿಯೂ ಬ್ರಾಂಚ್ ಅಂತೇಳಿ ಇದೆ. ಆ ಬ್ರಾಂಚ್ ಅಲ್ಲಿ ಸದಸ್ಯರಿದ್ದಾರೆ, ಅದಕ್ಕೆ ಬೇಕಾದಂತ ಡಾಕ್ಯುಮೆಂಟ್ಸ್ಗಳು ಬ್ರಾಂಚ್ ಅಲ್ಲಿ ಇದೆ. ಆ ರೀತಿ ನಾವು ಕೂಡ ನಿಮ್ಮ ಈ ಸುವರ್ಣ ನ್ಯೂಸ್ ಇಂದ ನಮಗೆ ಮಾಹಿತಿ ಬಂದ ಕೂಡಲೇ ನಾವು ಅದನ್ನು ಮಾಹಿತಿಯನ್ನು ಸಂಗ್ರಹ ಮಾಡಿಕೊಂಡೆವು. ಅಂತ ಎಲ್ಲಿಯೂ ನಡೆದಿಲ್ಲ. ಯಾವುದೋ ಮುಸಲ್ಮಾನ ಹುಡುಗರು ಅದನ್ನು ಮಾಡಿದ್ದಾರೆ ಅಂತೇಳಿ ಇದೆ ಹೊರತು SDPI ಅಂತೇಳಿ ಇಲ್ಲ. ಈಗ ಇದಕ್ಕೆ ಮೊದಲು ಕೂಡ ನಮ್ಮ
ಇಲ್ಲಿ ಬಂಟ್ವಾಳದಲ್ಲಿ ಮರ್ಡರ್ ಆಯಿತು, ರಾಜೇಶ್ ಹತ್ಯೆ ಆಯಿತು. ಹತ್ಯೆ ಆದಾಗ ಇದೇ ರೀತಿ ಎಲ್ಲಾ ಮಾಧ್ಯಮದಲ್ಲಿಯೂ ಕೂಡ STPI PFI ಅಂತೇಳಿ ಹೆಸರು ಬಂತು. ಕಟ್ಟ ಕಡೆಗೆ ಪೊಲೀಸ್ ಅವರು ಬಂಧನ ಮಾಡಿದಾಗ, ಈಗ ಬೋಸ್ ಗೊತ್ತಿರ್ಬೋದು ನಿಮ್ಗೆ, ಹಾಸನದಲ್ಲಿ ಅವರು SP ಆಗಿದ್ದಾರೆ, ಇಲ್ಲಿ ಅಡಿಷನಲ್ SP ಆಗಿ ASP ಆಗಿದ್ರು. ಅವರು ಅದನ್ನು ನೈಜವಾದ ಆರೋಪಿಗಳನ್ನ ಹಿಡಿದಾಗ ಅವರು ಕೂಡ ಬಿಜೆಪಿ ಕಾರ್ಯಕರ್ತರ ಅಂತೇಳಿ ಆಯ್ತು. ಗೊತ್ತಿದೆ. ಆದ್ರಿಂದಾಗಿ ಸುಮ್ಮನೆ ನಮ್ಮ ಪಕ್ಷವನ್ನು ನೀವು ಎಳೆದು ತಂದು ವಿವಾದ ಮಾಡುವುದಕ್ಕೆ ಈ ಹತ್ಯೆಯಲ್ಲಿ ಆರೋಪಿಗಳನ್ನ ಕರ್ಕೊಂಡು ಬಂದು ಪೊಲೀಸರು ನಿಲ್ಲಿಸಿದ್ದಾರೆ. ಆರಂಭದಲ್ಲಿ ಮಾತಾಡದಂತವ್ರು ಇದು ವೈಯಕ್ತಿಕ ಕಾರಣಕ್ಕೆ ಕೊಲೆಯಾಗಿದೆ, ಹಣಕಾಸು ಕಾರಣಕ್ಕೆ ಕೊಲೆಯಾಗಿದೆ, ತುಂಬಾ ಜನರಿಗೆ ರುದ್ರೇಶ್ ಒಬ್ಬ RSS ಕಾರ್ಯಕರ್ತ ಅಂತ ಹೇಳೋದಕ್ಕೂ ಕೂಡ ಆಗಿಲ್ಲ, ಕೊಲೆ ಆಗಿದೆ ಅಂತ ಒಬ್ಬ ಸಿವಿಲ್ ಕಾಂಟ್ರಾಕ್ಟರ್ ರುದ್ರೇಶ್ ಕೊಲೆ ಅಂತ ಹೇಳಿದ್ರು. ವಿರೋಧಿಸ್ತಾ ಇಲ್ಲ. ಸೈದ್ಧಾಂತಿಕ ಕಾರ್ಯಕ್ಕಾಗಿ ಮರ್ಡರ್ ಆಗಿದೆ ಎಂಬುದನ್ನು ಅವರು ಹೇಳಿರಬಹುದು, ಅದಕ್ಕೆ ನಾನು ವಿರೋಧಿಸ್ತಾನಿಲ್ಲ. ನೀವು ನಮ್ಮ ಪಾರ್ಟಿಯ ಮೇಲೆ ಈಗ ಎಲಿಗೇಷನ್ ಆಗ್ತಾ ಇದ್ದೀರಿ, ಖಂಡಿತವಾಗಿಯೂ ಅದು ಸುಳ್ಳು, ಅದು ತಪ್ಪು. ನಮ್ಮ ಪಾರ್ಟಿ ಯಾವುದೇ ಮರ್ಡರ್ ಮಾಡುವುದಾ ಅಥವಾ ಯಾವುದೇ ಬರ್ತೀನಿ ನಾನು ನಿಮ್ಗೆ. ನಾನು ಒಂದು ಸಣ್ಣ ಬ್ರೇಕ್ ತಗೊಂಡು ನಾನು ನಿಮ್ಗೆ ಬರ್ತೀನಿ, ವಾಪಸ್ ಬರ್ತೀನಿ, ಒಂದು ಸಣ್ಣ ಬ್ರೇಕ್ ತಗೊಂಡು ಬರ್ತೀನಿ.